ಪೋಷಣೆ. ನಡೆಯುವುದರಿಂದ ಹಿಡಿದು ಸೈಕ್ಲಿಂಗ್ ಮಾಡುವವರೆಗಿನ ಪ್ರತಿಯೊಂದು ಚಲನೆಯೂ ಜೀವಕೋಶಗಳಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಬಳಸುತ್ತದೆ. ನಾವು ವಿಶ್ರಾಂತಿಯಲ್ಲಿರುವಾಗಲೂ ನಮ್ಮ ದೇಹವು ಅದರ ವ್ಯವಸ್ಥೆ ಮತ್ತು ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸಲು ಶಕ್ತಿಯನ್ನು ಖರ್ಚು ಮಾಡುತ್ತದೆ. ಹಸಿರು ಸಸ್ಯಗಳಂತಹ ಸ್ವಪೋಷಕ ಜೀವಿಗಳು ಸೂರ್ಯನ ಬೆಳಕನ್ನು ಬಳಸಿಕೊಂಡು ಅಜೈವಿಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತವೆ. ಈ ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯು ಭೂಮಿಯ ಮೇಲಿನ ಬಹುತೇಕ ಎಲ್ಲ ಜೀವಿಗಳಿಗೆ ಪ್ರಾಥಮಿಕ ಆಹಾರ ಮೂಲವನ್ನು ಸೃಷ್ಟಿಸುತ್ತದೆ. ಪ್ರಾಣಿಗಳು ಮತ್ತು ಶಿಲೀಂಧ್ರಗಳಂತಹ ಪರಪೋಷಕ ಜೀವಿಗಳು ಸಂಕೀರ್ಣ ಸಾವಯವ ವಸ್ತುಗಳನ್ನು ತಿನ್ನುತ್ತವೆ. ಅವು ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬನ್ನು ಸೇವಿಸುತ್ತವೆ. ಇವುಗಳನ್ನು ಬಳಸುವ ಮೊದಲು ವಿಭಜಿಸಬೇಕು. ಕಿಣ್ವಗಳು ಎಂಬ ವಿಶೇಷ ಜೈವಿಕ ವೇಗವರ್ಧಕಗಳು ಸಂಕೀರ್ಣ ಆಹಾರ ಅಣುಗಳನ್ನು ಸರಳ ರೂಪಗಳಾಗಿ ವಿಭಜಿಸುವುದನ್ನು ವೇಗಗೊಳಿಸುತ್ತವೆ. ಇದರಿಂದ ಜೀವಕೋಶಗಳು ಅವುಗಳನ್ನು ಹೀರಿಕೊಳ್ಳಬಹುದು ಮತ್ತು ಬಳಸಿಕೊಳ್ಳಬಹುದು. ಎಲ್ಲಾ ಪರಪೋಷಕ ಜೀವಿಗಳು ತಮ್ಮ ಶಕ್ತಿ ಮತ್ತು ಕಚ್ಚಾ ವಸ್ತುಗಳಿಗಾಗಿ ನೇರವಾಗಿ ಅಥವಾ ಪರೋಕ್ಷವಾಗಿ ಸ್ವಪೋಷಕ ಜೀವಿಗಳನ್ನು ಅವಲಂಬಿಸಿವೆ. ಉತ್ಪಾದಕರು, ಗ್ರಾಹಕರು ಮತ್ತು ವಿಘಟಕಗಳು ಒಟ್ಟಾಗಿ ಜೀವನದ ಪರಸ್ಪರ ಸಂಬಂಧ ಹೊಂದಿರುವ ಜಾಲವನ್ನು ರೂಪಿಸುತ್ತವೆ. ಕ್ಲೋರೋಪ್ಲಾಸ್ಟ್ಗಳಲ್ಲಿರುವ ಕ್ಲೋರೋಫಿಲ್ ಅಣುಗಳು ಸೂರ್ಯನ ಬೆಳಕನ್ನು ಹೀರಿಕೊಳ್ಳುತ್ತವೆ. ನೀಲಿ ಮತ್ತು ಕೆಂಪು ತರಂಗಾಂತರಗಳಲ್ಲಿ ಶಕ್ತಿಯನ್ನು ಸೆರೆಹಿಡಿದು ದ್ಯುತಿಸಂಶ್ಲೇಷಣೆಯ ಯಂತ್ರೋಪಕರಣಗಳಿಗೆ ಶಕ್ತಿ ನೀಡುತ್ತವೆ. ಬೆಳಕಿನ ಶಕ್ತಿಯು ನೀರನ್ನು ಪ್ರೋಟಾನ್ಗಳು, ಎಲೆಕ್ಟ್ರಾನ್ಗಳು ಮತ್ತು ಆಮ್ಲಜನಕವಾಗಿ ವಿಭಜಿಸಲು ಪ್ರೇರೇಪಿಸುತ್ತದೆ. ಇದು ಅನ್ನು ಉಪ-ಉತ್ಪನ್ನವಾಗಿ ಬಿಡುಗಡೆ ಮಾಡುತ್ತದೆ ಮತ್ತು ಶಕ್ತಿ ಪರಿವರ್ತನೆಗಾಗಿ ಎಲೆಕ್ಟ್ರಾನ್ಗಳನ್ನು ಮುಕ್ತಗೊಳಿಸುತ್ತದೆ. ಕ್ಲೋರೋಪ್ಲಾಸ್ಟ್ಗಳಲ್ಲಿ ಉತ್ಪತ್ತಿಯಾದ ಆಣ್ವಿಕ ಆಮ್ಲಜನಕವು ಸ್ಟೋಮಾಟಾ ಮೂಲಕ ಹೊರಬರುತ್ತದೆ, ವಾತಾವರಣದ ಅನ್ನು ಪುನಃ ತುಂಬಿಸುತ್ತದೆ. ರಕ್ಷಕ ಕೋಶಗಳು ಸ್ಟೋಮಾಟಾದ ತೆರೆಯುವಿಕೆಯನ್ನು ನಿಯಂತ್ರಿಸುತ್ತವೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಸ್ಥಿರೀಕರಣಕ್ಕಾಗಿ ಎಲೆಯೊಳಗಿನ ಗಾಳಿಯ ಸ್ಥಳಗಳಿಗೆ ಪ್ರವೇಶಿಸಲು ಅನುವು ಮಾಡಿಕೊಡುತ್ತವೆ. ಪ್ರೋಟಾನ್ ಗ್ರೇಡಿಯಂಟ್ಗಳು ಆಪ್ ಸಿಂಥೇಸ್ ಅನ್ನು ಪ್ರಚೋದಿಸಿ ಆಪ್ ಅನ್ನು ಉತ್ಪಾದಿಸುತ್ತವೆ. ಅದೇ ಸಮಯದಲ್ಲಿ ಎಲೆಕ್ಟ್ರಾನ್ಗಳು ನೆರ್ವ್ ಅನ್ನು ನೆರ್ವ್ ಆಗಿ ಪರಿವರ್ತಿಸುತ್ತವೆ. ಇವೆರಡೂ ಇಂಗಾಲದ ಸ್ಥಿರೀಕರಣಕ್ಕೆ ಶಕ್ತಿವಾಹಕಗಳಾಗಿವೆ. ಕ್ಯಾಲ್ವಿನ್ ಚಕ್ರದಲ್ಲಿ ಅನ್ನು ಕಿಣ್ವಗಳ ಮೂಲಕ ಗೆ ಸ್ಥಿರಗೊಳಿಸಲಾಗುತ್ತದೆ. ಇದು ಸಕ್ಕರೆಯನ್ನು ಉತ್ಪಾದಿಸುವ 3 ಇಂಗಾಲದ ಮಧ್ಯಂತರಗಳನ್ನು ರೂಪಿಸುತ್ತದೆ. ಟ್ರಯೋಸ್ ಫಾಸ್ಫೇಟ್ಗಳು ಗ್ಲೂಕೋಸ್ ಆಗಿ ಪರಿವರ್ತನೆಗೊಳ್ಳುತ್ತವೆ. ಇದನ್ನು ಫ್ಲೋಯಂ ಮೂಲಕ ಸಸ್ಯದ ದ್ಯುತಿಸಂಶ್ಲೇಷಣೆ ಮಾಡದ ಭಾಗಗಳಿಗೆ ಸಾಗಿಸಲಾಗುತ್ತದೆ. ಹೆಚ್ಚುವರಿ ಗ್ಲೂಕೋಸ್ ಅನ್ನು ಪಿಷ್ಟವಾಗಿ ಪರಿವರ್ತಿಸಿ ಪ್ಲಾಸ್ಟಿಡ್ಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ಇದು ನಂತರದ ಬಳಕೆಗಾಗಿ ಆಂತರಿಕ ಶಕ್ತಿಯ ಮೀಸಲು ಆಗಿ ಕಾರ್ಯನಿರ್ವಹಿಸುತ್ತದೆ. ಪಿಷ್ಟ ಪರೀಕ್ಷೆ ಪ್ರಯೋಗದಲ್ಲಿ ಕ್ಲೋರೋಫಿಲ್ ಸಮೃದ್ಧ ಪ್ರದೇಶಗಳು ಮಾತ್ರ ಅಯೋಡಿನ್ನೊಂದಿಗೆ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಇದು ಕಾರ್ಬೋಹೈಡ್ರೇಟ್ ಸಂಶ್ಲೇಷಣೆಯಲ್ಲಿ ಕ್ಲೋರೋಫಿಲ್ನ ಅಗತ್ಯ ಪಾತ್ರವನ್ನು ಸಾಬೀತುಪಡಿಸುತ್ತದೆ. ಬೇರುಗಳು ನೀರು ಮತ್ತು ನೈಟ್ರೇಟ್ಗಳು ಹಾಗೂ ಫಾಸ್ಫೇಟ್ಗಳಂತಹ ಅಜೈವಿಕ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ಇದು ದ್ಯುತಿಸಂಶ್ಲೇಷಣೆ ಮತ್ತು ಸಸ್ಯಗಳ ಬೆಳವಣಿಗೆಗೆ ಕಚ್ಚಾ ವಸ್ತುಗಳನ್ನು ಪೂರೈಸುತ್ತದೆ. ಹೆಟೆರೋಟ್ರೋಫ್ಗಳು, ಪರಪೋಷಕಗಳು, ತಮ್ಮ ಆಹಾರದ ಮೂಲಗಳಿಗೆ ಹೊಂದಿಕೊಳ್ಳಲು ರೂಪಾಂತರಗಳನ್ನು ವಿಕಸಿಸುತ್ತವೆ. ಹಸುಗಳಂತಹ ಮೇಯುವ ಪ್ರಾಣಿಗಳು ನಿಶ್ಚಲವಾದ ಸಸ್ಯಗಳಿಗಾಗಿ ಚಪ್ಪಟೆಯಾದ ಅರೆಯುವ ಹಲ್ಲುಗಳನ್ನು ಹೊಂದಿದ್ದರೆ, ಸಿಂಹಗಳಂತಹ ಪರಭಕ್ಷಕಗಳು ಚಲಿಸುವ ಬೇಟೆಯನ್ನು ಸೆರೆಹಿಡಿಯಲು ಚೂಪಾದ ಕೊರೆಹಲ್ಲುಗಳು ಮತ್ತು ವೇಗವನ್ನು ಬಳಸುತ್ತವೆ. ಕೆಲವು ಪರಪೋಷಕಗಳು ಆಹಾರವನ್ನು ಬಾಹ್ಯವಾಗಿ ಜೀರ್ಣಿಸುತ್ತವೆ. ಶಿಲೀಂಧ್ರಗಳು ತಮ್ಮ ಪರಿಸರಕ್ಕೆ ಕಿಣ್ವಗಳನ್ನು ಎನ್ಸೈಮ್ಸ್ ಸ್ರವಿಸುತ್ತವೆ, ಸಾವಯವ ವಸ್ತುಗಳನ್ನು ವಿಭಜಿಸಿ ನಂತರ ಅವುಗಳಿಂದ ದೊರೆಯುವ ಸಣ್ಣ ಅಣುಗಳನ್ನು ತಮ್ಮ ಹೈಪಲ್ ಗೋಡೆಗಳ ಮೂಲಕ ಹೀರಿಕೊಳ್ಳುತ್ತವೆ. ಅನೇಕ ಪ್ರಾಣಿಗಳು ಇಡೀ ಆಹಾರವನ್ನು ಸೇವಿಸಿ ಆಂತರಿಕವಾಗಿ ಜೀರ್ಣಿಸಿಕೊಳ್ಳುತ್ತವೆ. ಜೀರ್ಣಾಂಗವ್ಯೂಹದ ಕಿಣ್ವಗಳು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬನ್ನು ಹೀರಿಕೊಳ್ಳಲು ಸರಳ ಸಕ್ಕರೆಗಳು, ಅಮೈನೋ ಆಮ್ಲಗಳು ಮತ್ತು ಕೊಬ್ಬಿನಾಮ್ಲಗಳಾಗಿ ವಿಭಜಿಸುತ್ತವೆ. ಪರಾವಲಂಬಿ ಪರಪೋಷಕಗಳು ಜೀವಿಗಳನ್ನು ಕೊಲ್ಲದೆ ಅವುಗಳ ಮೇಲೆ ಆಹಾರವನ್ನು ಪಡೆಯುತ್ತವೆ. ಲೀಚ್ಗಳು ಮತ್ತು ಉಣ್ಣೆ, ವಿಶೇಷ ಬಾಯಿಯ ಭಾಗಗಳು ಮತ್ತು ರಾಸಾಯನಿಕಗಳನ್ನು ಬಳಸಿಕೊಂಡು ರಕ್ತವನ್ನು ಹೀರಿಕೊಳ್ಳುತ್ತವೆ.
ಟೇಪ್ವರ್ಮ್ಗಳಂತಹ ಕರುಳಿನ ಪರಾವಲಂಬಿಗಳು ಆತಿಥೇಯ ಜೀವಿಯ ಕರುಳಿನ ಗೋಡೆಗೆ ಅಂಟಿಕೊಂಡು ಪೋಷಕಾಂಶಗಳನ್ನು ನೇರವಾಗಿ ತಮ್ಮ ದೇಹದ ಮೇಲ್ಮೈ ಮೂಲಕ ಹೀರಿಕೊಳ್ಳುತ್ತವೆ. ಯಾವುದೇ ವಿಧಾನವಿರಲಿ, ಎಲ್ಲಾ ಪರಪೋಷಕಗಳು ಆಹಾರವನ್ನು ಹೀರಿಕೊಳ್ಳುವ ರೂಪಗಳಾಗಿ ಪರಿವರ್ತಿಸಲು ಕಿಣ್ವಗಳನ್ನು ಅವಲಂಬಿಸಿವೆ. ಟ್ರಾನ್ಸ್ಪೋರ್ಟರ್ಗಳು, ವಾಹಕಗಳು ಪೋಷಕಾಂಶಗಳನ್ನು ದೇಹದ ರಕ್ತಪರಿಚಲನಾ ವ್ಯವಸ್ಥೆಗೆ ವರ್ಗಾಯಿಸುತ್ತವೆ, ಜೀವವನ್ನು ಉಳಿಸಿಕೊಳ್ಳಲು ಶಕ್ತಿ ಮತ್ತು ಕಚ್ಚಾ ವಸ್ತುಗಳನ್ನು ವಿತರಿಸುತ್ತವೆ.